ಸರ್ವರಿಗೂ ನಮಸ್ಕಾರ. ಮೌಲಿ ಚಾನಲ್ಗೆ ಸ್ವಾಗತ. ಜುಲೈ 29 ಗುರುಪೂರ್ಣಿಮೆ. ಗುರುಪೂರ್ಣಿಮೆಯ ಮಹತ್ವದ ಕುರಿತು ಒಂದೆರಡು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತೇನೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ಕಂದ ಪುರಾಣದ ಉತ್ತರಾಖಂಡದಲ್ಲಿ ಶಿವ ಪಾರ್ವತಿಯರ ಸಂವಾದದಲ್ಲಿ ಗುರುವಿನ ಮಹತ್ವವನ್ನು ಸಾರುವ ಈ ಶ್ಲೋಕ ಬರುತ್ತದೆ. ಗುರುಪೂರ್ಣಿಮೆಯು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ಹಬ್ಬವಾಗಿದೆ. ಇದನ್ನು ಆಷಾಢ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಮಹಾಭಾರತ ಹಾಗೂ ವೇದಗಳನ್ನು ವಿಂಗಡಿಸಿದ ವೇದವ್ಯಾಸರ ಜನ್ಮದಿನವೂ ಹೌದು. ಶಿವನು ಆದಿಗುರುವಾದ ದಿನ. ಆದಿಯೋಗಿ ಶಿವನು ಸಪ್ತ ಋಷಿಗಳಿಗೆ ಪ್ರಥಮವಾಗಿ ಯೋಗ ವಿದ್ಯೆಯನ್ನು ಬೋಧಿಸಿ ಗುರುವಾದ ದಿನ ಇದು. ಹಾಗೂ ಗೌತಮ ಬುದ್ಧನು ಬೌದ್ಧ ಧರ್ಮದ ಪ್ರಥಮ ಧರ್ಮೋಪದೇಶವನ್ನು ಸಾರನಾಥದಲ್ಲಿ ನೀಡಿದ ದಿನ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿದ ದಿನ ಗುರುಪೂರ್ಣಿಮೆ. ಗುರು ಈ ಒಂದು ಪದವು ಎಷ್ಟು ವಿಶಾಲವಾದ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ಎಂದರೆ ಅದನ್ನು ವಿವರಿಸಲು ಯಾವುದೇ ವ್ಯಕ್ತಿಗೆ ಕಷ್ಟವಾಗುತ್ತದೆ. ಪ್ರಪಂಚದ ಯಾವುದೇ ಭಾಷೆಗೆ ಅದನ್ನು ಭಾಷಾಂತರಿಸುವ ಸಾಮರ್ಥ್ಯವಿಲ್ಲ ಮತ್ತು ಯಾವುದೇ ಪದಗಳಿಗೆ ಸರಿಸಾಟಿ ಇಲ್ಲ. ಗುರುವಿನ ಮಹತ್ವ ಎಷ್ಟು ಉತ್ಕೃಷ್ಟವಾಗಿದೆ ಎಂದರೆ ಒಬ್ಬನು ಸಂಪೂರ್ಣವಾಗಿ ಶರಣಾಗಿದ್ದರೂ ಸಹ ಅವನು ತನ್ನ ಗುರುವಿನ ಕಾಲ್ಬೆರಳನ್ನು ಮಾತ್ರ ಸ್ಪರ್ಶಿಸಬಲ್ಲನು. ಅಲ್ಲಿ ಗುರುವು ಅವನ ಪಾದಗಳನ್ನು ಹೊಂದಿದ್ದಾನೆ. ಶಿಷ್ಯರು ಅಥವಾ ಭಕ್ತರು ಗೌರವದಿಂದ ತಲೆಬಾಗುತ್ತಾರೆ. ಗುರುವೇ ತಾನೇ ಎಡರುವ ಬದುಕಿನ ಹೆಜ್ಜೆಗಳನ್ನು ಜ್ಞಾನ ಸರೋವರದತ್ತ ಕೊಂಡೊಯ್ಯುವ ಕರುಣಾಳು ಎಂದಿರುವನು ಗೌತಮ ಬುದ್ಧ. ಗುರುವನ್ನು ಸ್ಮರಿಸುವ ಇನ್ನೊಂದು ಪ್ರಸಿದ್ಧ ಸಂಸ್ಕೃತದ ಶ್ಲೋಕವಿದು. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲೆಯಿಂದ ಕುರುಡಾಗಿದ್ದ ನಮ್ಮ ಕಣ್ಣುಗಳಿಗೆ ಜ್ಞಾನವೆಂಬ ಕಾಡಿಗೆಯನ್ನು ಹಚ್ಚಿ ದೃಷ್ಟಿಯನ್ನು ತೆರೆಸಿದ ಪೂಜ್ಯ ಗುರುಗಳಿಗೆ ನನ್ನ ನಮನಗಳು. ಸಂತ ಕಬೀರರು ಸುಪ್ರಸಿದ್ಧ ಭಾರತೀಯ ಸಂತ ಮತ್ತು ಅತ್ಯುನ್ನತ ಆತ್ಮ. ತನ್ನ ದೋಹಾಗಳಲ್ಲಿ ಗುರುವನ್ನು ವಿವರಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸುತ್ತಾನೆ. ಅವರು ಹೇಳುವುದೇನೆಂದರೆ, ಇಡೀ ಭೂಮಿಯನ್ನು ಕಾಗದವನ್ನಾಗಿ ಮಾಡಿಕೊಂಡರೂ ಎಲ್ಲ ಸಾಗರಗಳ ನೀರನ್ನು ಶಾಯಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಪ್ರಪಂಚದ ಎಲ್ಲ ಮರಗಳಿಂದ ಕಲಾಂ ಅಂದರೆ ಹಿಂದಿನ ಕಾಲದಲ್ಲಿ ಬರವಣಿಗೆಯ ಒಂದು ಉಪಕರಣ ಕಲಾಂಗಳನ್ನು ಮಾಡಿಕೊಂಡರೂ ಗುರುವನ್ನು ಅರ್ಥೈಸಲು ವಿವರಿಸಲು ಸಾಧ್ಯವಾಗುವುದಿಲ್ಲ. ಗುರು ಈ ಪದದ ಪೂರ್ಣ ಅರ್ಥ ಮಹಿಮೆ ಅಂತಹುದು. ಶಿಷ್ಯ ತನ್ನ ಗುರುವಿನ ಬಗ್ಗೆ ಹೊಂದಿರುವ ಗೌರವದ ಮಟ್ಟವನ್ನು ಸಂತ ಕಬೀರರು ದೋಹಾಗಳಲ್ಲಿ ವ್ಯಕ್ತಪಡಿಸಿರುವಂತೆ
गुरु गोविंद दोनों कड़े काके लगून पायो ಬಲಹಾರಿ ಗುರು ಆಪ್ನೆ ಜಿನ್ ಗೋವಿಂದ ದಿಯೋ ಮಿಲಾಯೆ. ಗುರು ಮತ್ತು ಗೋವಿಂದ ಅಂದರೆ ದೇವರು ಇಬ್ಬರೂ ಪೂಜ್ಯರು ಮತ್ತು ಪೂಜೆಗೆ ಅರ್ಹರು. ಆದರೆ ಸಂತ ಕಬೀರರು ಗುರುವನ್ನು ದೇವರಿಗಿಂತ ಉನ್ನತ ಪೀಠದಲ್ಲಿ ಇರಿಸುತ್ತಾರೆ. ಗುರು ಮತ್ತು ದೇವರು ಇಬ್ಬರೂ ಒಟ್ಟಾಗಿ ತನಗೆ ದರ್ಶನ ನೀಡಲು ಮುಂದಾದರೆ ದೇವರಿಂದ ಆಶೀರ್ವಾದ ಪಡೆಯುವ ಮೊದಲು ಅವನು ತನ್ನ ಗುರುವಿನ ಪಾದಕಮಲ ಸ್ಪರ್ಶಿಸುತ್ತೇನೆ ಎಂದು ಹೇಳಿದ್ದಾರೆ. ಏಕೆಂದರೆ ಗುರು ತನಗೆ ಮೊದಲು ದೇವರ ಮಾರ್ಗವನ್ನು ಮತ್ತು ಜ್ಞಾನವನ್ನು ನೀಡಿದವರು ಎಂದು ಹೇಳಿದ್ದಾರೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಸ್ಕಂದ ಪುರಾಣದಲ್ಲಿ ಗುರುವನ್ನು ನಂದಾದೀಪದಂತೆ ಬೆಳಗುವ ಜ್ಯೋತಿ ಎಂದು ಗುರುವಿನ ಹಿರಿಮೆಯನ್ನು ತಿಳಿಸಲಾಗಿದೆ. ಜಗತ್ತನ್ನೇ ಗೆಲ್ಲಲು ಹೊರಟಿದ್ದ ಮಹತ್ವಾಕಾಂಕ್ಷಿ ಮಹಾರಾಜ ಅಲೆಕ್ಸಾಂಡರ್ನು ಮಹಾನ್ ತತ್ವಜ್ಞಾನಿ, ಅರಿಸ್ಟಾಟಲ್ನ ಪರಮಶಿಷ್ಯ. ಅಜೇಯ ವೀರನಾದ ಅಲೆಕ್ಸಾಂಡರ್ನು ಪ್ರಪಂಚದ ಬಹುಭಾಗಗಳನ್ನು ಗೆದ್ದುಕೊಂಡು ಭಾರತದವರೆಗೂ ಬಂದಿದ್ದ. ಜಗತ್ತನ್ನೆಲ್ಲ ಗೆಲ್ಲುವ ಕನಸನ್ನು ಹೊಂದಿದ್ದ ಅಲೆಕ್ಸಾಂಡರ್ನು ಅಂದಿನ ಕಾಲದ ಸಾರ್ವಭೌಮನೆನಿಸಿದ್ದ. ಒಂದು ದಿನ ಅಲೆಕ್ಸಾಂಡರ್ ಮಹಾರಾಜನು ಸೇನಾಪತಿ ಮತ್ತು ಮಂತ್ರಿಯೊಂದಿಗೆ ನಡೆದು ಹೊರಟಿದ್ದ. ಅಷ್ಟರಲ್ಲಿ ಒಬ್ಬ ಮುದುಕ ಎದುರಾದ. ಅರ್ಧಮರ್ಧ ಬಟ್ಟೆಯನ್ನುಟ್ಟು ಕೈಯಲ್ಲಿ ಕೋಲನ್ನು ಹಿಡಿದು ನಡೆದಿದ್ದ. ಆ ಮುದುಕನನ್ನು ನೋಡಿದ ತಕ್ಷಣ ರಾಜನು ತನ್ನ ತಲೆಯ ಮೇಲಿನ ಕಿರೀಟವನ್ನು ತೆಗೆದು ಮಂಡಿಯೂರಿ ನಮಸ್ಕರಿಸಿದ. ಇದನ್ನು ನೋಡಿದ ಸೇನಾಧಿಪತಿ ಅಲೆಕ್ಸಾಂಡರ್ ಮಹಾರಾಜನಿಗೆ ಕೇಳಿದ, ಯುವರಾಜ, ಮಹಾರಾಜರಿಗೂ ನಿಮ್ಮ ತಂದೆಯವರಿಗೂ ಸಹ ಈ ರೀತಿ ನೀವು ತಲೆಬಾಗಿ ನಮಸ್ಕರಿಸಿದ್ದು ನೋಡಿಲ್ಲ. ಆದರೆ ಈ ಬಡ ಮುದುಕನಿಗೆ ನೀವು ತಲೆಬಾಗಿದ್ದೇಕೆ? ಅಲೆಕ್ಸಾಂಡರ್ ಮಹಾರಾಜನು ಹೇಳಿದ, ಈತ ಬಡ ಮುದುಕನಲ್ಲ, ನನ್ನ ಶ್ರೇಷ್ಠ ಗುರು. ನನ್ನ ತಂದೆಯು ಮನಸ್ಸನ್ನು ಈ ಭೂಲೋಕದ ವಿಷಯಗಳಲ್ಲಿ ವಿಹರಿಸುವಂತೆ ಮಾಡಿದ. ನನ್ನ ಗುರು ನನ್ನ ಮನಸ್ಸನ್ನು ಭೂಲೋಕದಿಂದ ದೇವಲೋಕದೆತ್ತರಕ್ಕೆ ಏರಿಸಿದ ಮಹಾನ್ ವ್ಯಕ್ತಿ. ಇಷ್ಟೇ ಅಲ್ಲದೆ ನನ್ನ ತಂದೆಯು ನನಗೆ ಇಂದಿದ್ದು ನಾಳೆ ಇಲ್ಲದಂತಾಗುವ ಸಿರಿ ಸಂಪದವನ್ನು ಕೊಟ್ಟ. ಆದರೆ ನನ್ನ ಗುರು ನನಗೆ ಎಂದೆಂದೂ ಅಳಿಯದ ಜ್ಞಾನ ಸಂಪದವನ್ನು ಕೊಟ್ಟ. ಈಗ ನೀನೇ ಹೇಳು, ನಾನು ಯಾರಿಗೆ ತಲೆಬಾಗಬೇಕು? ಮಹಾರಾಜ ಅಲೆಕ್ಸಾಂಡರ್ನ ಈ ಮಾರ್ಮಿಕ ಮಾತುಗಳನ್ನು ಕೇಳಿದ ಕೂಡಲೇ ಮಂತ್ರಿಗೆ ಶ್ರೇಷ್ಠ ಸದ್ಗುರುಗಳ ಮಹಿಮೆ ತಿಳಿಯಿತು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಎ ಗುರು ಈಸ್ ಎ ಸ್ಪಿರಿಚುವಲ್ ಟೀಚರ್ ಆರ್ ಗೈಡ್ ಎಂದು. ಹಾಗೆಯೇ ದಾಸವರೇಣ್ಯರಾದ ಪುರಂದರದಾಸರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಗುರುವಿನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಶಿವಪಥವ ನರಿವೆಡೆ ಗುರು ಪಥವು ಮೊದಲು ಎಂದಿದ್ದಾರೆ ಶರಣರು. ಹರಿ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾವರಾರು ಎಂದಿದ್ದಾರೆ ಸಾಧಕರು. ಕರ್ಣನಿಗೆ ಬಿಲ್ವಿದ್ಯೆಯನ್ನು ಕಲಿಸಿದ ಗುರು ಪರಶುರಾಮನ ಕೋಪದಿಂದ ಕರ್ಣನಿಗಾದ ದುಸ್ಥಿತಿಯನ್ನು ಮಹಾಭಾರತದಲ್ಲಿ ಕಂಡಿದ್ದೇವೆ. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸರ ಬಗ್ಗೆ ಅಪಾರ ಗೌರವ, ಶ್ರದ್ಧೆ, ಭಕ್ತಿಯನ್ನು ಹೊಂದಿದ್ದರು. ಕರ್ಮ ಕತ್ತಲೆಯನ್ನು ಕಳೆದು ಧರ್ಮದ ಬೀಜವ ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದ ಗುರುವಿನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ತಂದೆಗೂ ಗುರುವಿಗೂ
ಒಂದು ಅಂತರ ಉಂಟು. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು. ತಂದೆ ತೋರುವನು ಸದ್ಗುರವ, ತಂದೆ ತೋರುವನು ಸದ್ಗುರುವ ಗುರುರಾಯ, ಬಂಧನವ ಕಳೆವ ಸರ್ವಜ್ಞ. ಇದು ಸರ್ವಜ್ಞನು ಗುರುವಿನ ಮಹತ್ವವನ್ನು ಸಾರುವ ಒಂದು ವಚನವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅಂದರೆ ತಂದೆಗೂ ಗುರುವಿಗೂ ಒಂದು ವಿಧವಾದ ಅಂತರವಿದೆ. ತಂದೆ ಮತ್ತು ಗುರುವಿನ ನಡುವಿನ ವ್ಯತ್ಯಾಸ ಅಥವಾ ಹೆಚ್ಚು ಕಮ್ಮಿ ಏನೆಂದರೆ, ಒಬ್ಬ ತಂದೆಗೆ ಸದ್ಗುರುವನ್ನು ತೋರಿಸುವುದು ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಗುರುರಾಯನು ಈ ಲೋಕದಿಂದಲೇ ಬಿಡುಗಡೆ ಹೊಂದುವ ದಾರಿಯನ್ನು ತೋರುವವನು. ಗುರುವು ಜನನ ಮರಣಗಳ ಬಂಧನದಿಂದ ಮುಕ್ತನನ್ನಾಗಿ ಮಾಡಿ ಮುಕ್ತಿಗೆ ದಾರಿ ತೋರಿಸುವವನಾದ್ದರಿಂದ ತಂದೆಗಿಂತಲೂ ಶ್ರೇಷ್ಠನಾಗುತ್ತಾನೆ ಎಂದು ಸರ್ವಜ್ಞರು ತಮ್ಮ ಈ ವಚನದಲ್ಲಿ ಗುರುವಿನ ಶ್ರೇಷ್ಠತೆಯನ್ನು ಕುರಿತು ಹೇಳಿದ್ದಾರೆ. ಯೋಗ್ಯವಾದ ಶಿಷ್ಯನಿಗಾಗಿ ಗುರು ಸದಾ ಹಂಬಲಿಸುತ್ತಿರುತ್ತಾನೆ. ಯೋಗ್ಯ ಶಿಷ್ಯ ಸಿಕ್ಕಿದಾಗ ಗುರುವಿಗಾಗುವ ಆನಂದ ವರ್ಣಿಸಲು ಅಸಾಧ್ಯ. ಆಗ ಮಾತ್ರ ಗುರು ಶಿಷ್ಯರ ನಡುವೆ ಉತ್ತಮ ಮೇಳೈಸುವಿಕೆಯ ಭೂಮಿಕೆ ಸಾಧ್ಯವಾಗುತ್ತದೆ. ಸಮುದ್ರ ಮಥನದ ಸಂದರ್ಭದಲ್ಲಿ ದೊರೆತ ಅಮೃತದಂತೆ ಲೋಕೋದ್ಧಾರಕ ಶಿಷ್ಯಂದಿರು ತಯಾರಾಗಲು ಸಾಧ್ಯ. ಬಸವಣ್ಣನವರ ಒಂದು ವಚನವನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವೆಡೆ ಹೊನ್ನೇ ಮೊದಲು, ತೊಡಿಗೆಯ ಮಾಡುವೆಡೆ ಹೊನ್ನೇ ಮೊದಲು, ಶಿವಪಥವ ನರಿವೆಡೆ ಗುರು ಪಥವೇ ಮೊದಲು, ಶಿವಪಥವ ನರಿವೆಡೆ ಗುರು ಪಥವೇ ಮೊದಲು, ಕೂಡಲ ಸಂಗಮ ದೇವನರಿವೆಡೆ ಶರಣರ ಸಂಘವೇ ಮೊದಲು. ಅಂದರೆ ಮಡಕೆ ತಯಾರಿಸಲು ಮಣ್ಣು, ಆಭರಣ ತಯಾರಿಸಲು ಚಿನ್ನ ಮುಖ್ಯ ಪದಾರ್ಥಗಳಾಗಿವೆ. ಹಾಗೆಯೇ ಭಗವಂತನ ಮಾರ್ಗವನ್ನು ಅರಿಯಲು ಗುರುವಿನ ಮಾರ್ಗದರ್ಶನ ಅಗತ್ಯ. ದೇವರನ್ನು ಅರಿಯಲು ಶರಣರ ಸಂಘವೇ ಬೇಕು ಎಂದು ಬಸವಣ್ಣನವರು ಈ ವಚನದಲ್ಲಿ ಗುರುಗಳ ಮಹತ್ವವನ್ನು ತುಂಬ ಸುಂದರವಾಗಿ ಸ್ಪಷ್ಟೀಕರಿಸಿದ್ದಾರೆ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ದೀಪವನ್ನು ಬೆಳಗಿಸುವ ಆ ಪರಮಾತ್ಮನೇ ಗುರು. ವರ್ಣ ಮಾತ್ರ ಕಲಿಸಿದಾತ ಗುರು ಎಂದರೆ ಒಂದಕ್ಷರವನ್ನು ಕಲಿಸಿದವರು ಗುರು ಎಂದರ್ಥ. ಪ್ರತಿಯೊಬ್ಬರ ಬದುಕನ್ನು ರೂಪಿಸುವವರು ಗುರುಗಳು. ಗುರುವಿಲ್ಲದೆ ಜೀವನದ ಅರ್ಥವಾಗಲಿ ಅಥವಾ ಜ್ಞಾನದ ಸಾಧನೆಯಾಗಲಿ ಸಾಧ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ನಮಗೆ ಶಾಲೆಯಲ್ಲಿ ಕಲಿಸಿದ ಗುರುಗಳು ಮಾತ್ರ ಗುರುಗಳಲ್ಲ. ನಮ್ಮ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ನಮ್ಮನ್ನು ತಿದ್ದಿದ ತಂದೆ ತಾಯಿಗಳು, ಮಾರ್ಗದರ್ಶನ ಮಾಡಿದಂತಹ ಮತ್ತು ನಾವು ದಾರಿ ತಪ್ಪಿದಾಗ ನಮ್ಮನ್ನು ತೀಡಿದಂತಹ, ಜೀವನಕ್ಕೆ ಸನ್ಮಾರ್ಗದ ದಾರಿ ತೋರಿಸಿ ಸಲಹೆ ಸೂಚನೆಗಳನ್ನು ನೀಡಿದಂತಹ ಪ್ರತಿಯೊಬ್ಬರೂ, ಅಂದರೆ ಎಲ್ಲರೂ ಗುರುವಿನ ಸ್ಥಾನವನ್ನು ತುಂಬಬಲ್ಲರು. ಅಂತಹ ಎಲ್ಲ ಗುರುವರಿಯರಿಗೂ ಈ ಗುರುಪೂರ್ಣಿಮೆಯಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಅಂತಹ ನಮ್ಮ ಜೀವನಕ್ಕೆ ಜ್ಯೋತಿಯಾಗಿರುವ ಪ್ರತಿಯೊಬ್ಬರಿಗೂ ಈ ಸಂಚಿಕೆಯನ್ನು ಸಮರ್ಪಿಸುತ್ತೇನೆ. ನಮಸ್ಕಾರಗಳು.